ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಒಂದೊಳ್ಳೆ ರೆಸಿಪಿ ಬರುತ್ತೆ. ಅದು ಬಂದುಬಿಟ್ಟು ಮೊಟ್ಟೆ ಜೊತೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಟೇಸ್ಟ್ ನೀವು ಒಂದು ಸಲ ಮಾಡಿದ್ರೆ ಈ ರೆಸಿಪಿ ಟೇಸ್ಟ್ನ ನೀವು ಯಾವತ್ತೂ ಮರೆಯೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಯೂಶ್ವಲಿ ಇದನ್ನು ನೀವು ಮೊಸರಲ್ಲಿ ಎಲ್ಲ ಮಾಡ್ಕೊಂಡಿರ್ತೀರ, ಆದರೆ ಮಜ್ಜಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಜೊತೆಗೆ ತುಂಬಾ ಉದ್ರುದ್ರಾಗಿ ತುಂಬಾ ಇಷ್ಟ ಆಗೋ ಥರ ಆಗಿರುತ್ತೆ. ಜೊತೆಗೆ ಇದರಲ್ಲೂ ಹಳ್ಳಿ ಮೊಟ್ಟೆ ನಾನು ತೊಗೊಂಡಿರೋದು. ನೀವು ಸಿಕ್ಕರೆ ಹಳ್ಳಿ ಮೊಟ್ಟೆಲೇ ಮಾಡ್ಕೊಳ್ಳಿ, ಹಳ್ಳಿ ಮೊಟ್ಟೆ ಸಿಗದೇ ಇದ್ದರೆ ಪೇಟೆ ಮೊಟ್ಟೆಲಿ ಮಾಡ್ಕೋಬೋದು. ಹಳ್ಳಿ ಮೊಟ್ಟೆ ಸಿಕ್ಕರೆ ಹಳ್ಳಿ ಮೊಟ್ಟೆಲಿ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ಜೊತೆಗೆ ತಿನ್ನೋದಕ್ಕೂ ಕೂಡ ಒಂದೊಳ್ಳೆ ರುಚಿ ಕೊಡುವಂಥ ಒಂದು ಹೊಸ ಥರ ಸ್ಪೆಷಲ್ ಆದಂಥ ರೆಸಿಪಿ ಇವತ್ತು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬನ್ನಿ, ಇವತ್ತಿನ ಹೊಸ ರೆಸಿಪಿ ಮೊಟ್ಟೆ ಜೊತೆ ಮಜ್ಜಿಗೆ ಸೇರಿಸಿ ಮಾಡುವಂಥ ಹೊಸ ರೆಸಿಪಿಯನ್ನು ಮಾಡೋಣ. ಹಾಗೆಯೇ ಇದು ನನ್ನ ಚಾನಲ್ನ ಇವತ್ತರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರೆಲ್ಲ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಹೆಚ್ಚು ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ, ಇವತ್ತಿನ ಮೊಟ್ಟೆ ಜೊತೆಗೆ ಮಜ್ಜಿಗೆ ಸೇರಿಸಿ ಮಾಡುವಂಥ ಹೊಸ ಥರದ ಹೊಸ ರೆಸಿಪಿಯನ್ನು ಮಾಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಇದಕ್ಕೆ ಏನೆಲ್ಲ ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 5 ಹಳ್ಳಿ ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಬೇಕು, ಹಾಗೆ ಕೊತ್ತಂಬರಿ, ಜಾಯಿಪತ್ರೆ, ಕಾಳುಮೆಣಸು, ಹಾಗೆ ಲವಂಗ, ಅರಿಶಿಣದ ಪುಡಿ, ಚಕ್ಕೆ, ಏಲಕ್ಕಿ, ಬಡೆ ಸೊಪ್ಪು, ಹಾಗೆ ಜೀರಿಗೆ, ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಹಸಿ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಕೂಡ ತೊಗೊಂಡಿದ್ದೀನಿ. ಸಾಧ್ಯ ಆದರೆ ಪುದೀನ ಸೊಪ್ಪು ಹಾಗೆ ಕಸೂರಿ ಮೆಥಿನೂ ಕೂಡ ನೀವು ತೊಗೋಬೋದು ಬೇಕಿದ್ದರೆ. ನಾನಿಲ್ಲಿ ಯೂಸ್ ಮಾಡ್ತಿಲ್ಲ, ಬೇಕಿದ್ರೆ ಯೂಸ್ ಮಾಡ್ಬೋದು. ಹಾಗೆ ನಿಂಬೆಹಣ್ಣು, ಸ್ವಲ್ಪ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಕ್ಕಿ. ನೀವು ಸೋನಾ ಮಸೂರಿ ಅಕ್ಕಿ ಆದರೂ ಯೂಸ್ ಮಾಡ್ಬೋದು, ರೇಷನ್ ಅಕ್ಕಿ ಆದರೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವ ಅಕ್ಕಿ ಬೆಟರ್ ಅನಿಸುತ್ತೆ ಆ ಅಕ್ಕಿನ ನೀವು ಯೂಸ್ ಮಾಡ್ಬೋದು. ಆಯಿತಾ ಫ್ರೆಂಡ್ಸ್? ಹಾಗಾದರೆ ಬನ್ನಿ. ಮತ್ತು ಟೊಮೆಟೊ, ಹಾಗೆ 1 ಲೋಟ ಆಗೋಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ. ಆದರೆ ಬನ್ನಿ ಇವಾಗ ಶುರು ಮಾಡೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಚಕ್ಕೆ, ಕಾಳುಮೆಣಸು, ಹಾಗೆ ಲವಂಗ, ಹಾಗೆ ವಡೆ ಸೊಪ್ಪು, ಜೀರಿಗೆ, ಕೊತ್ತಂಬರಿ, ಏಲಕ್ಕಿ, ಏನೆಲ್ಲ ಸ್ಪೈಸಸ್ ಇದೆಯಲ್ಲ ಫ್ರೆಂಡ್ಸ್, ಅವೆಲ್ಲವನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನಿಮಗೆ ಸಾಧ್ಯ ಆದರೆ ಫುಲ್ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ತರಿ ಆಗಿದ್ರೂ ನಡೆಯುತ್ತೆ. ನೋಡಿ, ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಪೌಡ್ರ್ ಮಾಡ್ಕೋಬೋದು. ಇದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೌಡ್ರಾದರೆ ಸಾಕಾಗುತ್ತೆ. ಈಗ ಒಂದು ಕಡಾಯಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ಸುಮಾರು ಒಂದು ಸೌಟ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾನು ಇಟ್ಕೊಂಡಿದ್ನಲ್ಲ 5 ಮೊಟ್ಟೆ, ಅವನ್ನ ಒಡೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆ ಪುಡಿ ನಾವೇನು ಮಾಡ್ಕೊಂಡಿದ್ವಲ್ಲ ಅದು, ಹಾಗೆ ಹಸಿ ತೆಂಗಿನಕಾಯಿ ತುರಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಸ್ಲೋಲಿ ಮಿಕ್ಸ್ ಮಾಡ್ಕೋತಾ ಈ ಥರ ಮಾಡ್ಕೋಬೇಕು ಸ್ಲೋವಾಗಿ. ಜೊತೆಗೆ ಸಣ್ಣ ಬೆಂಕಿಯಲ್ಲಿ ಮಾಡ್ಕೊಳ್ಳಿ ಆದಷ್ಟು, ಆಗ ತುಂಬಾ ಚೆನ್ನಾಗಿ ಆಗುತ್ತೆ. ನಿಧಾನಕ್ಕೆ ಸಣ್ಣ ಬೆಂಕಿಲಿ ಮಾಡ್ಕೊಳ್ಳಿ.
ನಾನು ಇದನ್ನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಗ್ಯಾಸಲ್ಲಲ್ಲ. ನೀವು ಗ್ಯಾಸಲ್ಲಾದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಅರಿಶಿಣದ ಪುಡಿ ಹಾಗೆ ಕಸೂರಿ ಮೆಥಿನೂ ಕೂಡ ಇದೇ ಟೈಮ್ನಲ್ಲಿ ಮಿಕ್ಸ್ ಮಾಡ್ಕೋಬೋದು ಬೇಕಿದ್ದರೆ. ಬೇಡ ಅಂದರೆ ಹೀಗೆ ಕೂಡ ನಾನು ತೋರಿಸಿದ್ನಲ್ಲ ಇದೇ ಮೆಥಡಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಈ ಥರ ಕೈ ಬಿಡದೆ ನೀವು ಸಣ್ಣ ಬೆಂಕಿಲಿ ಮಾಡ್ಕೋತಾ ಬಂದರೆ ನೋಡಿ ಈ ಥರ ಆಗುತ್ತೆ. ಈಗ ಇದು ಸುಮಾರು ಆಗ್ತಾ ಬಂದಿದೆ ಫ್ರೆಂಡ್ಸ್. ಈ ಥರ ಆದರೆ ಸಾಕು ನೋಡಿ. ಈ ಥರ ಮೊಟ್ಟೆಯಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅದು ಪೂರ್ತಿಯಾಗಿ ಹೋಗಬೇಕು. ಆ ಥರ ನೀವು ಮಾಡ್ಕೋಬೇಕಾಗತ್ತೆ. ಈ ಥರ ಬುರ್ಜಿ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಆ ಥರ ಮಾಡ್ಕೋಬೇಕು ಮೊಟ್ಟೆನ. ಈಗ ಅದನ್ನು ನಾನು ತೆಗೆದಿಟ್ಟು ಇನ್ನೊಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಒಂದು 2 ಸೌಟ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋವಂಥದ್ದು ಹಾಗೆ ಶುಂಠಿನ ಜಜ್ಜಿ ಇಟ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎರಡು ಹಸಿ ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಬರೋವರೆಗೂ. ಈರುಳ್ಳಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಈ ರೆಸಿಪಿ ಆಗುತ್ತೆ. ಹಾಗಾಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಸಮಾಧಾನದಿಂದ ಹುರ್ಕೊಳ್ಳಿ. ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಿದೆ. ತುಂಬ ಬೇಗ ಕಲರ್ ಚೇಂಜ್ ಆಗಬೇಕು ಅಂದರೆ ಇದಕ್ಕೆ 1 ಪಾಯಿಂಟಷ್ಟು ಉಪ್ಪು ಹಾಕ್ಕೊಳ್ಳಿ, 1 ಸಣ್ಣ ಚಿಟಿಕೆಯಷ್ಟು. ಹಾಗೆ ಅರಿಶಿಣದ ಪುಡಿನ ಹಾಕ್ಕೊಳ್ಳಿ. ಆಗ ತುಂಬ ಬೇಗ ಕಲರ್ ಚೇಂಜ್ ಆಗುತ್ತೆ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋದಕ್ಕೆ ಶುರುವಾಗಿದೆ. ಇದಕ್ಕೆ ನಾನು ಈಗ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮ್ಯಾಟೊ ಕೂಡ ಈಗ ಮೆತ್ತಗಾಗಿದೆ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮಿಕ್ಕಿರೋವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಒಂದೊಂದಾಗಿ ಹಾಕೋತಾ ಹೋಗುವಂಥದ್ದು. ನೋಡಿ ಈ ಥರ ಎಣ್ಣೆ ಫುಲ್ ಬಿಟ್ಕೋಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು. ಈಗ ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಗರಂ ಮಸಾಲೆ ಪೌಡ್ರು, ಅದನ್ನು ನಾನು ಹಾಕೋತಾ ಇದ್ದೀನಿ. ನೀವಿಲ್ಲಿ ಗರಂ ಮಸಾಲ ತುಂಬ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಹಾಗೆ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ನಾನೀಗ ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಬೇಕಿದ್ದರೂ ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ಇದೇ ಥರ ಸಾದಾ ಮಾಡ್ಕೊಳ್ಳಬಹುದು, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ನಾನು ಇಟ್ಕೊಂಡಿದ್ವಲ್ಲ ಮಜ್ಜಿಗೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಮಜ್ಜಿಗೆ ಅಂದರೆ ಬೆಣ್ಣೆ ತೆಗೆದಿರ್ತೀವಲ್ವ, ಮೊಸರು ಕಡಿದು ಬೆಣ್ಣೆ ತೆಗೆದಿರ್ತೀವಲ್ವ, ಆ ಮಜ್ಜಿಗೆನ ನಾನಿಲ್ಲಿ ಆ್ಯಡ್ ಮಾಡಿರೋದು. 1 ಕಪ್ ಆಗೋಷ್ಟು. ಹುಳಿ ಇದ್ದರೆ 1 ಕಪ್ ಸಾಕು. ಹುಳಿ ಇಲ್ಲ ಅಂದರೆ ನೀವು ಇನ್ನೂ 1 ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಹಾಕಿದ ನಂತರ ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಆಲ್ರೆಡಿ ಪೌಡ್ರೆಲ್ಲ ಹಾಕಿರೋದ್ರಿಂದ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಲೋ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ ಆದಷ್ಟು. ಈಗ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮೊಟ್ಟೆನ, ಇದನ್ನು ಈಗ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆಗಳನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಜೊತೆ ಅದು ಸೆಟ್ ಆಗಬೇಕು, ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು.
ಇದು ಎಣ್ಣೆ ನೀವು ತುಂಬಾ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಆದರೂ ಕೂಡ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಇದಕ್ಕೆ ನಾನು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 5 ಲೋಟ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ದಮ್ ಕಟ್ಟೋದ್ರಿಂದ ಅಕ್ಕಿ ನೀರು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗೆ ನಿಂಬೆ ರಸನ ಕೂಡ ತೊಗೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಕೂಡ ಇದನ್ನು ಮಾಡ್ಬೋದು. ನೀವು ತಗೊಂಡ ಅಕ್ಕಿ ಮೇಲೆ ನೀರಿನ ಅಳತೆನ ತೊಗೋಬೇಕಾಗತ್ತೆ. ಯಾಕೆಂದರೆ ನಾನಿಲ್ಲಿ ತೊಗೊಂಡಿರೋದು ನಮ್ಮ ಗದ್ದೆಯಲ್ಲೇ ಮಾಡಿರೋವಂಥ ಭತ್ತದ ಮನೆಯ ಅಕ್ಕಿ. ಹಾಗಾಗಿ ಇದು ಸ್ವಲ್ಪ ನೀರು ಜಾಸ್ತಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗಾಗಿ ನಾನು ನೀರನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಅಥವಾ ಸೋನಾ ಮಸೂರಿ ಆದರೆ ಅಥವಾ ಬಾಸುಮತಿ ಆದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಅಥವಾ 1.5 ಲೋಟ ನೀರು ಸಾಕಾಗುತ್ತೆ. ಈಗ ಕುದೀತಾ ಇರೋ ನೀರಿಗೆ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಎಗ್ ಮಸಾಲ ಪುಡಿ ಬರುತ್ತಲ್ಲ, ಅದನ್ನು ಕೂಡ 1 ಸ್ಪೂನ್ ಹಾಕ್ಕೋಬೋದು. ಈ ಟೈಮ್ನಲ್ಲಿ ನೀವು ಪುದೀನ ಸೊಪ್ಪು ಬೇಕಿದ್ರೆ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಕಸೂರಿ ಮೇಥಿ ಈ ಥರದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನು ಅದನ್ನು ಯಾವುದನ್ನು ಮಿಕ್ಸ್ ಮಾಡಿಲ್ಲ, ಹಾಗೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ, ನೀರು ತುಂಬಾ ಕಡಿಮೆ ಆಗಿದೆ. ನಾನು ಆಗಲೇ ಹಾಕಿರೋ ನೀರು ಅಕ್ಕಿ ಜೊತೆ ಬೆರೆತು, ಅಕ್ಕಿ ಕೂಡ ಸುಮಾರು 60% ಆಗೋಷ್ಟು ಬೆಂದಿದೆ. ನೋಡಿ, ಸುಮಾರು 60% ಆಗೋಷ್ಟು ಈಗಾಗಲೇ ಬೆಂದ್ಬಿಟ್ಟಿದೆ. ಹಾಗಾಗಿ ಇದನ್ನು ನಾವೀಗ ದಮ್ ಕಟ್ಟೋಣ. ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಯಾವುದೇ ರುಬ್ಬೋದು ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಗರಂ ಮಸಾಲೆ ಪೌಡ್ರು ಕೂಡ ರೆಡಿ ಇದ್ಬಿಟ್ರೆ 5 ನಿಮಿಷದಲ್ಲಿ ಆಗೋವಂಥ ದಮ್ ಎಗ್ ಬಿರಿಯಾನಿ, ಎಗ್ ದಮ್ ಬಿರಿಯಾನಿ ಅಥವಾ ದಮ್ ಎಗ್ ಬಿರಿಯಾನಿ ಅಂತಲೂ ಹೇಳ್ಬೋದು. ಮುಸ್ಲಿಮ್ ಸ್ಟೈಲಲ್ಲಿ ಮಾಡಿರೋ ಅಂಥದ್ದು. ಈಗ ನಾನು ಒಂದು ಬಟ್ಲನ್ನ ಮುಚ್ಚಿ ದಮ್ ಕಟ್ತಾಯಿದ್ದೀನಿ. ನೋಡಿ, ಈ ಥರ ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಅಥವಾ ಏನಾದರೂ ಇಟ್ಟು ದಮ್ ಕಟ್ಕೋಬೇಕಾಗುತ್ತೆ. ಈಗ ದಮ್ ಕಟ್ಟಿ ಆಗಿದೆ. ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಲ್ಲ, ವಾವ್. ಇದಕ್ಕೆ ಯಾವ ಕಲರು ಏನಿಲ್ಲ ಫ್ರೆಂಡ್ಸ್, ಬರೀ ಖಾರದ ಪುಡಿ ಮಾತ್ರ ನಾವು ಹಾಕಿರೋದು, ಅದಕ್ಕಾಗಿ ಸ್ವಲ್ಪ ರೆಡ್ ಬಂದಿರೋದು. ನೀವು ಇನ್ನೂ ಕಲರ್ ಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಬರೀ 5 ಮೊಟ್ಟೆಯಲ್ಲಿ ಸುಮಾರು 15 ಜನಕ್ಕಾಗೋಷ್ಟು ಎಗ್ ದಮ್ ಬಿರಿಯಾನಿನ ಆರಾಮಾಗಿ ಮಾಡ್ಕೋಬೋದು. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು.